ಮನೆಗೆ ಹೋಯ್ತಾರಂತೆ. ಮನೆಗೆ ನನ್ನ ಹತ್ರ ಹೆಂಗ್ ಹೋಯ್ತಾರ ನೋಡಿ. ಒಂದು ಚಾಲೆಂಜ್ ಸೀರಿಯಸ್ ಆಗಿ ತಗೊಂಡು ದಂಡನಕ್ಕ ಮನೆಗೆ ಬಂದಂತ ಮಿಸ್ಟರ್ ಸತ್ಯನಾರಾಯಣ ಸ್ವಾಮಿ ಅವ್ರನ್ನ ವಾಪಸ್ ಅವ್ರ ಮನೆಗೆ ತಲುಪ್ಸಕ್ ಹೋಗ್ತಾ ಇದೀವಿ. ಬಲಿಕಾ ಬಕ್ರಾ ದ ಪರ್ಸನ್ ಯು ಸಿ ರೈಟ್ ಇನ್. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಡೇ 12-13. ನಮಗೆ ಕೌಂಟೇ ಮರ್ತೋಗ್ತಾ ಇದೆ ಗುರು. ಎನಿವೇಸ್, ವೆಲ್ಕಮ್ ಟು 100 ಡೇಸ್ ವ್ಲಾಗ್ ಚಾಲೆಂಜ್. ಆಲ್ರೆಡಿ ತುಂಬ ಟೈಮ್ ಆಗಿದೆ, ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ನಾನೆದ್ದು ಐ ಆಮ್ ಫಂಕ್ಷನಿಂಗ್ ಫ್ರಮ್ ಮಾರ್ನಿಂಗ್. ಹಾಗೆ ಒಂದು ಸ್ವಲ್ಪ ಕೋಲ್ಡು ಆಗಿಬಿಟ್ಟಿದೆ ಬಿಕಾಸ್ ಆಫ್ ಕೋಲ್ಡ್. ಇಲ್ಲಿ ಹಿಮ, ಬೆಳಗ್ಗೆ ಬೇಗ ಎದ್ದಿದ್ದು, ತಲೆ ಸ್ನಾನ ಮಾಡಿದ್ದೆಲ್ಲ. ಆ್ಯಂಡ್ ಇವತ್ತು ಕೂಡ ಐ ಹ್ಯಾವ್ ಟೇಕನ್ ಶವರ್. ಯಾಕಂದರೆ ಕಡೆ ಕಾರ್ತಿಕ್ ಸೋಮವಾರ ನಮ್ಮಮ್ಮ ಹೋಗಿ ದೀಪ ಹಚ್ಚಬೇಕು ಅಂತ ಹೇಳಿದ್ರು. ಸೊ ನಮ್ಮ ಮನೆಯ ದೇವ್ರು ತೋರಿಸ್ತೀನಿ ನಿಮಗೆ. ದೇವರು ಈ ಥರ ಇದೆ. ಇವಾಗ ನಾವು ಪೂಜೆ ಮಾಡಿಬಿಟ್ಟು ದೇವ್ರನ್ನ ಎತ್ತಬೇಕು ಅಲ್ಲಿಂದ. ಸೊ 12 ಗಂಟೆ ಒಳಗಡೆ ಮಾಡಬೇಕಂತೆ. ಆಲ್ರೆಡಿ 11 o'clock ಆಗ್ತಾ ಬರ್ತಾ ಇದೆ. ಇವಾಗ ಪೂಜೆ ಮಾಡಿ ನಾವು ದೇವ್ರನ್ನೆಲ್ಲ ಎತ್ತೋಣ. ಬನ್ನಿ ಪೂಜೆ ಮಾಡೋಣ. ಓಕೆ ಗೈಸ್, ಸ್ವಲ್ಪ ಲೇಟ್ ಅಪ್ಡೇಟ್. ಏನಂದರೆ ನಮ್ಮ ಊರ ಪಕ್ಕದಲ್ಲೋ ಎಲ್ಲೋ ಗೊತ್ತಿಲ್ಲ, ಫುಲ್ಲು ಬೆಳಗ್ಗೆಯಿಂದ ಹಾಡು ಹಾಕ್ಕೊಂಡವ್ರೆ. ನನಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಬಿಕಾಸ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ಹಾಡೇ ಬರ್ತಾ ಇರುತ್ತೆ. ನಿಮ್ಗೆ ನಾನು ಏನು ಮಾತಾಡ್ತೀನಿ ಅನ್ನೋದು ಕೇಳಿಸೋದೇ ಇಲ್ಲ. ಅದಕ್ಕೇ ನಾನು ವ್ಲಾಗೇ ಮಾಡೋಕ್ಕಾಗಲಿಲ್ಲ. ದೇವ್ರದ್ದು ಐಟಮ್ಸು, ದೇವರು ಎಲ್ಲನೂ ತೆಗೆದು ನಾವು ಗುಡಿಸಿ ಕ್ಲೀನ್ ಮಾಡಿ ಎಲ್ಲನೂ ಮಾಡಿ ಇವಾಗ ನಾವು ಹೊರಟಿದ್ದೀವಿ. ಸೋನು ಆ್ಯಂಡ್ ಸೋನು ಹೊಸ ಗಾಡಿ, ಹೊಸ ಹೆಲ್ಮೆಟ್ ಜೊತೆಗೆ ನಾವು ಹೋಗ್ತಾಯಿದ್ದೀವಿ ಮಾದೇಶ್ವರನ ದೇವಸ್ಥಾನಕ್ಕೆ. ಈ ನಮ್ಮೂರಿಗೆ ಬರೋಕ್ಕೆ ಆ ಮಾದೇಶ್ವರ ದೇವಸ್ಥಾನ ದಾಟ್ಕೊಂಡೇ ಬರಬೇಕು. ಬಟ್ ಸುಮಾರು ವರ್ಷಗಳಾಗೋಯ್ತು ನಾನು ಅಲ್ಲಿ ಹೋಗಿ. ಲಾಸ್ಟ್ ನಾನು ಹೋಗಿದ್ದು ಎಲ್ಲಿ ಗೊತ್ತಾ, ಯಾವಾಗ ಗೊತ್ತಾ ನಂಗೆ ನೆನಪಿರೋದು, 4-5 years ಮುಂಚೆ ಏನೋ ಇದೇ ಥರ ಕಾರ್ತಿಕ್ ಮಾಸದಲ್ಲಿ ಬಂದಾಗ ನಮ್ಮೂರಲ್ಲಿ, ಅಂದರೆ ಬೇರೆ ಊರಿಂದ ಒಬ್ಬರು ಬರ್ತಾರೆ, ಬಸವನ ಏನೋ ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಬಟ್ ಅವ್ರ ದೇವ್ರು ಬಂದರೆ ಅಂತೂ ಅವ್ರನ್ನ ನೋಡೋದೇ ಚೆಂದ, ಅವ್ರು ಡ್ಯಾನ್ಸ್ ಮಾಡೋದೇ ಚೆಂದ. ಅದನ್ನು ನೋಡೋಕ್ಕೆ ಅಂತ ನಾನು ಇಲ್ಲಿಂದ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೆ. ಚಿಕ್ಕ ವಯಸ್ಸಲ್ಲಿ ಯಾವಾಗ ಹೋಗಿದ್ದೀನೋ ನೆನಪಿಲ್ಲ ನನಗೆ. ಬಟ್ ದೆನ್ ಅವಾಗ ಹೋಗಿದ್ದು ನನಗೆ ಕ್ಲಿಯರ್ಲಿ ನೆನಪಿದೆ. ಆಗೋಯ್ತಲ್ವೇನೆ 4-5 years ಆರಾಮಾಗಿರುತ್ತೆ. ಅದಾದಮೇಲೆ ಇವತ್ತೇ ನಾನು ಹೋಗ್ತಾ ಇರೋದು. ಯಾಕಂದರೆ ಮಮ್ಮಿ ಕಾರ್ತಿಕ್ ಮಾಸದೆಲ್ಲ ಸೋಮವಾರ ದೀಪ ಹಚ್ಚಿದ್ದಾರೆ ಈಶ್ವರನಿಗೆ. ಈ ವಾರನೂ ಹಚ್ಚಬೇಕು ಅಂತ ಎಲ್ಲ ಬೆಂಗಳೂರಿಂದನೇ ತೊಗೊಂಡು ಬಂದಿದ್ರು. ಬಟ್ ಅವ್ರು ಹಚ್ಚಂಗಿಲ್ಲ. ಸೊ ಹೂ ವಿಲ್ ಡೂ ಇಟ್? ಹೂ ಇಸ್ ದ ಬಲಿಕಾ ಬಕ್ರಾ? ದ ಪರ್ಸನ್ ಯು ಸಿ ರೈಟ್ ಇನ್ ಫ್ರಂಟ್ ಆಫ್ ಯು, ದಟ್ ಈಸ್ ಮೀ. ಸೊ ಅದಕ್ಕೇ ದೀಪ ಹಚ್ಚೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಆಂಟಿ ಮಮ್ಮಿ ಇಬ್ಬರೂ ಅವರೂ ಹೋದರು. ಅವರು ನಮ್ಮ ಆಂಟಿ ಗಾಡೀಲಿ ಮುಂದೆ ಹೋಗ್ಬಿಟ್ರು. ನಾವಿವಾಗ ಹೋಗ್ತಾಯಿದ್ದೀವಿ. ಹೋಗಿ ಇವತ್ತು ಲಾಸ್ಟ್ ಕಾರ್ತಿಕ ಸೋಮವಾರ ಇರೋದ್ರಿಂದ ಫುಲ್ ಇಲ್ಲೆಲ್ಲ ಹಬ್ಬನೇ ಅಂದ್ಕೊಳ್ಳಿ. ಅಲ್ಲಿ ಬೆಳಗ್ಗೆ ಸಂಜೆವರೆಗೂ ಊಟ ಆಗ್ತಾನೆ ಇರ್ತಾರಂತೆ. ಆ್ಯಂಡ್ ನಮ್ಮೂರಲ್ಲೂ ಸೆಲೆಬ್ರೇಷನ್ಸ್ ಮಾಡ್ತಾರೆ. ಅದೆಲ್ಲ ಅಟೆಂಡ್ ಮಾಡಿ ಮುಗಿಸ್ಕೊಂಡೆ ಇವತ್ತು ಇಲ್ಲಿಂದ ಹೋಗೋದು. ಬಟ್ ಫಸ್ಟ್ ಟ್ರಿಪ್ ಇಷ್ಟು ಮಾದೇಶ್ವರ ದೇವಸ್ಥಾನ. ಹುಲಿ ವಾಹನ ಮೈಕ್. ಸೋನು, ಇದು ಊರಿಗೆ ನಮ್ಮೂರಿಗೆ ಬಂದಿತ್ತಾನೆ ಓದ್ಸಲ. ನಾವಿಲ್ಲಿ ನೋಡಿ ಆರತಿ ತಟ್ಟೆಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ದೀವಿ. ನಮ್ಮ ಆಂಟಿ ಎಷ್ಟು ಕಷ್ಟಪಡ್ತವ್ರೆ. ದ ರೀಸನ್ ಈಸ್ ನಮಗೆ ಅಲ್ಲೇ ಆಗಬೇಕು, ಮತ್ತೆ ಹೊಟ್ಟೆ ಹಶ್ವಾಗ್ತಿದೆ, ಊಟ ಮಾಡಬೇಕು, ದೇವ್ರನ್ನ ಹತ್ರದಿಂದ ನೋಡಬೇಕು. ಅದಕ್ಕೆ ಪಾಪ ಅವರು ಏನು VIP-ಗಳೆಲ್ಲ ತಪ್ಪು ತಿಳ್ಕೊಬೇಡಿ, ನಮ್ಮ ಆಂಟಿ ಹಶ್ವಾಗ್ತಿದೆ ಅಂತ ಅಷ್ಟೇ. ಅಲ್ಲ, ನಮ್ಮ ಆಂಟಿ ಮನೇಲಿ ಇರೋದಕ್ಕಿಂತ ಜಾಸ್ತಿ ಇವತ್ತು ದೇವಸ್ಥಾನದಲ್ಲೇ ಅವ್ರು. ಅದಕ್ಕೆ ಅವ್ರಿಗಿರೋ ಗೊತ್ತಿರೋರ ಕೈಲಿ ನಮಗೆ ಬಿಡಿಸ್ತಾರ ಒಳಗಡೆ ಅಂತ ನೋಡಬೇಕು. ಬಿಕಾಸ್ ದ ಕ್ಯೂ ಈಸ್ ಲೈಕ್ ದಿಸ್, ಕ್ರೇಜಿ ಕ್ಯೂ. ನಾವು ಪೂಜೆ ಮಾಡಿ ಕೊಟ್ಟಿದ್ದೀವಿ. ಅವ್ರ ದೇವ್ರ ಮುಂದೆ ಬೆಳಗ್ಗೆ ಕೊಡ್ತಾರೆ, ತಗೊಂಡೋಗೋದು. ಜನ ನೋಡಿ, ಜನ ಇಟ್ಬಿಡ್ಲಾ? ನಮ್ಮ ಆಂಟಿ ಗಾಡಿ ಇಡ್ತಲ್ಲ ನನ್ನ. ಕಾಣಿಸುತ್ತೆ ನಿನಗೆ. ದೇವ್ರನ್ನ ನೋಡೋಕ್ಕೆ. ಸೋನು, ನಿಂಗೆ ದಮ್ಮಿದ್ರೆ ಹೋಗಿ ಕಾಲು ಮುಟ್ಟು ನಮಸ್ಕಾರ ಮಾಡು. ಬಂದು ಮುಂದೆ ಮುಂದೆ ಇಲ್ಲಿ
ನೋಡಿ ನಮ್ಮ ಆಂಟಿ ಹೇಳ್ಕೊಡ್ತಾವ್ರು ಎಲ್ಲಿ ಸಣ್ಣ ಮಾಡ್ಕೋಬೇಕು. ಓಹೋ ಹೋ ಹೋ, ಇನ್ನೊಂದ್ಸಲ ಮಾಡಿ ನಾವು ಇನ್ನೊಂದ್ಸಲ ಮಾಡು. ಬರ್ಲಿಲ್ಲ ಕ್ಯಾಮ್ರಾದಲ್ಲಿ. ನೀನ್ ಮಾಡೋ ಹೋಗ್ಲಿ ಲೇ ಭಯ ಆಗುತ್ತೆ ನಿನಗೆ. ಸ್ಟಾರ್ಟ್ ಇದೆಯಾ? ಕಾಣಿಸ್ಲಿಲ್ಲ ನೀವು ಕೇಳಿಸ್ಕೊತಾ ಇರೋದು ಕ್ಯಾಸೆಟ್ ಅಲ್ಲ ಗೈಸ್, ರಿಯಲ್ ನಾಟಕ. ಏನ್ ಹೇಳಿ, ಮಕ್ಕಳು ಮೊಮ್ಮಕ್ಳು ಬಗ್ಗೆ ಚಿಂತೆ ಇಲ್ಲ, ಜನ ಹೆಂಗ್ ಬಂದು ತಿಂತಾರೆ ನೋಡಿ. ನಮ್ಮನ್ನು ಕರಿಬೇಕು ತಾನೆ ಅವಾಗ್ಲೇ. ದರ್ಶನಕ್ಕಿಂತ ಜಾಸ್ತಿ ಇರೋ ಊಟದ ಕ್ಯೂ ಅಲ್ಲಿ ನಾವು ಬಂದು ನಿಂತಿದ್ದೀವಿ. ತಿಂತೀವ ಇಲ್ವಾ ಅಂತ ನೋಡೋಣ. ಬಿಕಾಸ್ ನೋಡಿ ಎಷ್ಟು ಜನ. ಏನಂತೀರ ಗೀತಾ? ನಮ್ಮಮ್ಮ ಮುದ್ದೆ ಅವರೆಕಾಳು ಸಾರು ತಿನ್ನೋಕ್ಕೋಸ್ಕರ ನಾವು ಎಷ್ಟು ಕಷ್ಟಪಡ್ಬೇಕು ನೋಡಿ. ಈ ಥರ ಕಷ್ಟ ಯಾರಿಗೂ ಬೇಡೋದು. ಪ್ರಸಾದ ಎಷ್ಟೇ ಮಾಡಿದ್ರು ಮನೇಲಿ ಉಂಡನೆ ಅವರೆಕಾಳು ಮುದ್ದೆಗೆ ಅಂತಾರೆ. ಇಲ್ಲ ನೋಡಿ ಕಿವನಲ್ಲಿ ಮಗಳು ತಿಂತಾವಳು. ನೋಡಿ ಆಂಟಿ ಒಳ್ಳೆ ಡೈಲಾಗ್ ಹುಡುಗರು. ಎಷ್ಟು ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ ನೋಡಿ. ಇಲ್ಲಿ ಮುದ್ದೆ, ಅಲ್ಲಿ ಮುದ್ದೆ, ತಿರ್ಗಾ ಅಲ್ಲ ಅನ್ನ, ಆ ಥರ. ಅನ್ನ ಸಾಂಬಾರು ಒಂದು ಕಡೆ, ಮುದ್ದೆ ಅನ್ನ ಸಾಂಬಾರು ಒಂದು ಕಡೆ, ಮುದ್ದೆ ಒಂದು ಕಡೆ. ಲೇ 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 ಸೋನು ತಗೊಂಡು ಹೊಂಟೋದ್ಲು. ಬರೀ ನಾನು ಮಮ್ಮಿ ಇಬ್ಬರೇ ಬಾಕಿ ಇವಾಗ. ಥ್ಯಾಂಕ್ ಯು. ಡಾನ್ಸಿಂಗ್. ಥ್ಯಾಂಕ್ಸ್ ಅಂಕಲ್. ಪ್ಲೀಸ್ ಏನು ಗೊತ್ತಾ, ನಮ್ಮಮ್ಮ ಊಟ ಸಿಕ್ಕಿದ ತಕ್ಷಣ ನಾನು ಯಾರು ಗೊತ್ತೇ ಇಲ್ಲ, ನನಗೂ ಇವ್ರಿಗೂ ಸಂಬಂಧನೇ ಇಲ್ಲ ಅಂತ ಹೊಂಟೋದ್ರು. ನಮ್ಮಮ್ಮ ಅಕ್ಕ ಚೆನ್ನಾಯ್ತಾ? ಅಕ್ಕ ಚೆನ್ನಾಯ್ತಾ ಅಕ್ಕ? ಎಲ್ಲ ಹೊಟ್ಟೆ ಇವಳು ನೋಡಿ ಹೆಂಗೆ ತಿಂತಾವಳೆ ಅಂತ. ಈ ತಟ್ಟೆ ನೋಡ್ಕೊಳ್ಳಿ, ಈ ಥರ ಮಾಡಿಡ್ದಾಳೆ ಇವಳು. ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್. ನೀ ತಿನ್ನವಾ? ಇಲ್ಲ ನೀನು. ಆಹಾ, ಲಾಸ್ಟ್ ಸ್ಟಾಪ್ ಆಫ್ ದ ಡೇ. ಥ್ಯಾಂಕ್ ಯು. ಎಷ್ಟಮ್ಮ 4ನೇ ಸಲ ಕುಡಿತಾ ಇದೆಯಾ? ಹೊಟ್ಟೆ ತುಂಬ ಕುಡಿಯೋಣ ನೋಡಿ. ಈ ತಟ್ಟೆನ ವಾಪಸ್ಸು ತಗೊಂಡೋಗಿ ಮುದ್ದೆ ಸಾರು ಹಾಕ್ಸ್ಕೊಂಡ್ರು ಹಾಕೊಡ್ತಾರೆ. ಅಷ್ಟು ಕ್ಲೀನ್ ಮಾಡ್ತಾವ್ರು ನೋಡಿ. ಇಲ್ಲೊಬ್ರು ನಿಮ್ಗೇನೇ ಹೊಟ್ಟೆ ಕಿಚ್ಚು ನೋಡಿ, ನೀವಂತೂ ಇಲ್ಲೊಬ್ರು ಇದಂತೂ ನೀರಾಗಿ ತೊಳೆದ್ಬಿಟ್ಟು ವಾಪಸ್ ತಂದವ್ರು ಏನ್ ಬೇಕು ಹಂಗೆ. ಅಕ್ಕ ನಿಮ್ಮ ಮನೇಲಿ ಪಾರೆ ತೊಳಿತೀರಾ ಇಲ್ವಾ ನೀವು? ತೊಳೆಯಲ್ಲ, ಅವಳೆ ಹೆಂಗೆ ತೊಳೆದು. ನಾನಂತೂ ಊಟ ಮಾಡಲ್ಲ ನಿಮ್ಮ ಮನೇಲಿ. ಸೋಪ್ ಖರ್ಚು ಇಲ್ಲ, ಶ್ರಮ ಇಲ್ಲ. ಅದೇ ಹೇಳು. ಇಡೀ ಕಾಯ್ದು ಈ ಥರ ಊಟಕ್ಕೆ ಬರೋರು ಇರ್ತಾರೆ. ಸಿಕ್ಕಿದ ಊಟನ ಈ ಥರ ವೇಸ್ಟ್ ಮಾಡೋರು ಇರ್ತಾರೆ. ನೋಡಿ ಎಷ್ಟು ಊಟ ವೇಸ್ಟ್. ಅವ್ರವ್ರಿಗೆ ಏನೋ ಅವ್ರವ್ರದೇ ಚಿಂತೆ ಅಂತೆ. ಇವಳಿಗೇನು ಚಿಂತೆ ನೋಡಿ. ರೀಲ್ಸ್ ಮಾಡಿದ್ದೇನೆ, 2 ರೀಲ್ಸ್ ಮಾಡಿದ್ವಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಕೇಳಿದೆ. ನನ್ನ ಇಷ್ಟ, ನನ್ನ ಕ್ಯಾಮ್ರಾ, ನನ್ನ ಇನ್ಸ್ಟಾಗ್ರಾಮ್, ನಾನು ಯಾವಾಗ ಬೇಕಾದ್ರೆ ಅಪ್ಲೋಡ್ ಮಾಡಿ. ನಿಮಗೆ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಹೊರಟ್ವಾ. ನಾವು ಇಬ್ಬರು, ನಾನು ಮಮ್ಮಿ, ಲತಕ ಒಂದು ಗಾಡಿ, ಸೋನು ಒಂದು ಗಾಡೀಲಿ ಬಂದ್ವಿ. ನಮ್ಮ ಆಂಟಿನೂ ಅಣ್ಣ ಒಂದು ಗಾಡೀಲಿ ಬಂದರು. ನಮ್ಮ ತಾತ ವಾಪಸ್ ಹೋಗ್ಬೇಕಾದ್ರೆ ಆ ಗಾಡೀಲಿ ಹೋಗ್ತೀನಿ ಅಂದ್ರ, ಸರಿ ಅಂತ ನಾವು ಮುಂದಕ್ಕೆ ಬಂದ್ಬಿಟ್ವಿ. ನಮ್ಮ ತಾತ ಹತ್ತಿದ್ದೇನವ ಅಂತ ಕೇಳ್ಕೊಂಡು ಹೋಗೋರೆ. ಆದ್ರೂ ನಮ್ಮ ಆಂಟಿ ಯಾಕಿಲ್ಲ ಅವ್ರೆ. ನೋಡ್ಕತ್ತದ ಗೊತ್ತಿಲ್ಲ ಬಿದ್ದೋದ್ಲು ಅಂತ. ನೀನು ಎಷ್ಟು ವೆಯ್ಟ್ಲೆಸ್ ಇದೆಯಾ ನೋಡು. ನೀನು ಕೂತಿದ್ಯಾ ಇಲ್ವಾ ಇಲ್ವೋ ಅಂತಾನೆ ನೋಡ್ಲಿಲ್ಲ. ನೀ ಕರೀಲೂ ಇಲ್ವಾ? ಅಣಿ ಅಂದೆ ಆಗ್ಲೇ ಸುಯಿ ಅಂತ ಹೊಟ್ಟಾಯ್ತು. ಏನ್ರಿ ನಾರಾಯಣಪ್ಪ, ಹಿಂಗೇನ ಮಗಳನ್ನ ಕರ್ಕೊಂಬರೋದು? ರೋಡಲ್ಲಿ ಉದ್ರಕೊಂಡಿತ್ತು ಪಾಪ ಅಕ್ಕ. ನಾವ್ ಎತ್ಕೊಂಡು ಗಾಡಿಲಿ ಕುಡ್ಸ್ಕೊಂಡ್ ಬಂದಿದೀವಿ. ಆಯ್ಕ ಬಂದಿತ್ತಲ್ಲಿ. ಹಿಂಗೇನ ನೋಡ್ಕೊಳ್ಳೋದು ಮಗಳನ್ನ? ಮುಂದಕ್ಕೆ ಅಲ್ಲಿಬ್ರು ಗಾಡಿ ನಿಂತಿದ್ರಲ್ಲ, ಕಷ್ಟ ಆಯ್ತದ ತಿರ್ಗಿಸ್ಕೊಳಕ್ಕೆ ಅಂತ ನಡಿಯಣಿ ಅಂದ್ರೆ ಸುಯಿ ಅಂತ ಬಂದೇ ಬಿಡನೆ. ನಗ್ತಿಯಲ್ಲ ನೀ ಪಾಪ. ಬಿದ್ದೋಗಿದ್ರೆ ಆ ಅಕ್ಕ ರೋಡಲ್ಲಿ ನಿಂಗೆ ಗೊತ್ತೂ ಆಯ್ತಾ ಇರ್ಲಿಲ್ಲ. ಎಲ್ಲಿ ಗೊತ್ತಾಯ್ತು ನಿಂಗೆ ಅಕ್ಕ ಇಲ್ಲ ಅಂತ? ಮನೆ ತಾವು ಮನೆ ಹತ್ರಕ್ಕೆ ಹೋಗೈತಿ ನಿಲ್ಸ್ಬಿಟ್ಟು ಇಳಿಯವ ಅಂದ್ರೆ ಎಲ್ಲ
ಜೀವ ಡಮಾರ್ ಅನ್ಬಿಡ್ತು ತಡೆಯಪ್ಪ ಏನ್ ಅನ್ಕೊಂಡೆ ತಿರ್ಗಿಸ್ಕೊಂಡು ಎಲ್ಲ ಬಿದ್ದೋಗಿರ್ಬೇಕು. ಅಯ್ಯೋ ಉಸಮ ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಟೈಮ್ ಇವಾಗ ಆಲ್ಮೋಸ್ಟ್ 5:30 ಆಗ್ತಾಯಿದೆ. ಆ್ಯಂಡ್ ಇಷ್ಟೊತ್ತರೆಗೂ ನಾವು ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ನಾನು ಸ್ವಲ್ಪ ಕೆಲಸ ಮಾಡಿ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ. ಬಟ್ ದೆನ್ ನಾವು ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಮನೆಗೆ ಬಂದಂಥ ಮಿಸ್ಟರ್ ಸತ್ಯನಾರಾಯಣ ಸ್ವಾಮಿ ಅವ್ರನ್ನ ವಾಪಸ್ ಅವ್ರ ಮನೆಗೆ ತಲುಪ್ಸಕ್ಕೆ ಹೋಗ್ತಾ ಇದ್ದೀವಿ. ಈ ಫೋಟೋ ನಾವು ತಂದು ಮಾಡ್ಕೊಳಕ್ಕಾಗಲ್ವಾ? ಇಡಬಾರ್ದು ಮನೇಲಿ ಅಂತಾರೆ. ಇದ್ದರೆ ತುಂಬ ನಿಯಮ ನಿಷ್ಠೆ ಅದೆಲ್ಲ ಫಾಲೋ ಮಾಡಬೇಕು, ಯಾವಾಗಲೂ ಪೂಜೆ ಮಾಡಬೇಕು, ಅದೆಲ್ಲ ಏನೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದಕ್ಕೆ ಯಾರೂ ಇಟ್ಕೊಳ್ಳಲ್ಲ. ಪೂಜೆ ಮಾಡ್ತವ್ರೆ ಅನ್ನುವಾಗ ದೇವಸ್ಥಾನದಿಂದ ಇಸ್ಕೊಂಬರ್ತಾರೆ, ವಾಪಸ್ ತೊಗೊಂಡೋಗಿ ಕೊಡ್ತಾರೆ. ಗೈಸ್ ಇದೇ ದೇವಸ್ಥಾನ ನೋಡಿ ಎಷ್ಟು ದೊಡ್ಡ ಅಂತ. ಆ್ಯಂಡ್ ಅಲ್ಲಿದೆ ಗಣಪತಿ ಇದೆ ನೋಡಿ ಗೈಸ್. ದಿಸ್ ಇಸ್ ದ ಟೆಂಪಲ್. ಸೋನಮ್ಮ ಹೋಗಿ ಟ್ಯಾಂಕ್ಸ್ ಎಲ್ಲ ಬರೋಕೆ ಹೋಗ್ತಾವಳೆ. ಬರ್ತೀನಿ. ಬಲ್ಮುರಿ ಗಣಪತಿ ದೇವಸ್ಥಾನ ಕೊಟ್ಟಾಯ್ತು. ನಾವು ಫೋಟೋನ ಇವಾಗ ನಮ್ಮ ಆಂಟಿ ಮನೆಗೆ ಹೋಗಿ ಲೆಟ್ಸ್ ಸರ್ಪ್ರೈಸ್ ನಮ್ಮ ಆಂಟಿ. ಗೈಸ್ ನಾವು ನಮ್ಮ ಆಂಟಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನಮ್ಮ ಆಂಟಿ ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರು. ನಾವು ಗೇಟಿಂದ ಒಳಗೆ ಬರೋಕ್ಕೆ ಮುಂಚೆನೇ ಮಾತಾಯಿ ಗೇಟಿಂದ ಆಚೆ ಬರ್ತಾರೆ. ನೀನು ಕೇಳ್ದೆ ಬನ್ನಿ ಅಂದಿದ್ದು ಯಾರು ನಿಮ್ನ? ಬರ್ಬಾರ್ದ? ಬಾರಿ ಸೋನು ಹೋಗೋಣ. ಹೋಗ್ರಿ. ಪರವಾಗಿಲ್ಲ ಬಂದು ಇಬ್ರು ಎಲ್ಲ ಯಾಕೆ ಹೋಗಿದ್ರಿ? ಫೋಟೋ ಕೊಡಕ್ ಹೋಗಿದ್ವಿ ಇದೇ ರೋಡಲ್ಲಿ. ಹಂಗೆ ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದು ನೋಡಿದ್ರು. ಅವರು ಸರ್ಪ್ರೈಸ್ ಅಂತ ಇದ್ದಕ್ಕೆ ನನಗೆ ಡಗ್ಗನ್ಬಿಡ್ತು. ಅವ್ರು ನಮ್ಮ ಆಂಟಿ ಅವ್ರ ಮನೆ ದೇವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ. ಇವತ್ತು ನಾನು ಎಂತ ಮಿಲ್ಕಿ ಬಾರ್ ತಿಂದೆ ಗೊತ್ತಾ? ಲೈಕ್ ನೀವು ಅದು ನಮ್ಮ ಫ್ರೆಂಡ್ ಕೊಟ್ಟಿದ್ದು ಗಾಯ್ಸ್, ಅದು ತಿನ್ಕೊಬಿಟ್ರು. ನಮ್ಮ ಫ್ರೆಂಡ್ ಈ ವ್ಲಾಗ್ ನೋಡ್ತಿದ್ರೆ ಗೊತ್ತಾಗ್ಲಿ ಹೇಳ್ತೀನಿ ವ್ಲಾಗ್ ನೋಡ್ಲಿ ಅಂತ. ನನ್ನ ತಮ್ಮನ ಹತ್ರ ಚಾಕ್ಲೇಟ್ ಕದ್ದಿ ತಿನ್ನೋದ್ರಲ್ಲಿ ಇದೆಯಲ್ಲ ಮಜಾ, ಅದರಲ್ಲೂ ಬರ್ತಡೇ ಬಾಯ್ ಜೊತೆ ಇನ್ನೂ 2 ಚಾಕ್ಲೇಟ್ ಇಟ್ಟವನೆ ಫ್ರಿಜ್ಜಲ್ಲಿ. ನಮ್ಮ ಕ್ಲಾಸ್ ಹುಡುಗಿರ್ ಕೊಟ್ಟಿರೋದು, ಹುಡುಗರೇ ಪರವಾಗಿಲ್ಲ, ಹುಡುಗಿರ್ ಕೊಟ್ಟಿರೋದು ಕೊಡೋಣ. ನಾನು ಬಂದ್ರೆ ನಿಂಗೆ ಹೆಂಗ್ ಗೊತ್ತಾಗುತ್ತೆ? ಹುಡುಗಿರ್ಗೆಲ್ಲ ಹೇಳ್ತೀನಿ ಮುಕ್ಕಾಲ್ ಭಾಗ ಮಿಲ್ಕಿ ಭಾಗ ನಾನು ತಿಂದಿಲ್ಲ ಗೈಸ್ ಕೊಡೋಣ ನಾನದ್ದ ನೋಡುವಂತೆ. ಗೈಸ್ ಮಿಲ್ಕಿ ಬಾರ್ ಇಸ್ಕೊಂಡ್ರು. ಮಿಲ್ಕಿ ಬಾರ್ ಅದು ಫೇವ್ರೇಟ್, ಅದು ಮಿಲ್ಕಿ ಬಾರ್ ನನಗೆ. ಅದನ್ನ ಇಸ್ಕೊಬಿಟ್ರು. ಸರಿ ಆ ಡೈರಿ ಮಿಲ್ಕು ಮತ್ತೆ ಕಿಟ್ಕ್ಯಾಟ್ ತಿನ್ಬಿಟ್ಟು ರಾಪರ್ ಕಳಿಸ್ತೀನಿ, ಅವ್ರಿಗೆ ಕಳಿಸ್ಬಿಡು. ಇಲ್ಲ ಹೇಳ್ತೀನಿ ನಾನು, ಬೇಡ. ಗೈಸ್ ನಮ್ಮ ಮನೆಗೆ ಹೋಯ್ತಾರಂತೆ. ಮನೆಗೆ ನನ್ನ ಹತ್ರ ಹೆಂಗ್ ಹೋಯ್ತಾರೆ ನೋಡಿ. ರೋಹನ್ ಜಿ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಬಿಂದು. ನಮ್ಮ ಮನೆ ಹೋಮ್ ಮಿನಿಸ್ಟರ್ ನಾನು, ನನ್ನ ಹತ್ರ ಕೀ ಐತೆ ನೋಡೋಣ ನೋಡಿ. ಹೆಂಗಿತ್ತು ಸ್ಕೂಲ್ ಇವತ್ತು ರೋಹನ್ ಜಿ? ಇವತ್ತು ನಮ್ಮ ರೋಹನ್ದು ಬರ್ತಡೇ. ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಹ್ಯಾಪಿ ಬರ್ಡೇ ಟು ಯು ರೋಹನ್ ಅಂತ ಪಾರ್ಟಿ ಪಾಪರ್ಸ್ ಎಲ್ಲ ಹಾಕ್ಬಿಡಿ. ಹೇಳಿ ಹೆಂಗಿತ್ತು ಸ್ಕೂಲು? ಹೋದೆ, ಹಾಂ ಎಲ್ಲರಿಗೂ ಚಾಕ್ಲೇಟ್ ಸ್ವೀಟ್ಸ್ ಎಲ್ಲ ಕೊಟ್ಟೆ. ಬೆಳಗ್ಗೆ ಟ್ಯೂಷನಿಂದ ಚಲೋ ಆಯಿತು. ಬೆಳಗ್ಗೆ ನಾವು 50 ಪೈಸೆ ಆಲ್ಫನ್ಲಿಬೆ ಕೊಡ್ತಾ ಇದ್ದೆ. ಇವರು 5 ಸ್ಟಾರ್ ಕೊಡ್ತಾರೆ. 5 ಸ್ಟಾರ್ ಮಂಚು ಇಂಥದ್ದು ಸ್ಕೂಲಲ್ಲಿ ಕೊಡೋದು. ಸ್ವಲ್ಪ ಜನ ನಮ್ಮ ಹುಡುಗಿರಿಗೆ ಎಲ್ಲ ಅನ್ಯಾಯ ಮಾಡ್ಬೋದು. ಅವರು ಒಂದೇ ಥರ ಫ್ರೆಂಡ್ಸ್ ಅಲ್ವಾ ಅಂದ್ಬಿಟ್ಟು ಅವ್ರಿಗೆಲ್ಲ ಒಂದೊಂದು ಕಿಂಡರ್ ಜಾಯ್ 50 rupees ಕಿಂಡರ್ ಜಾಯ್ 6 ಮೆಂಬರ್ಸ್ಗೆ. ಆಮೇಲೆ ನಮ್ಮ ಕ್ಲಾಸ್ ಬಾಯ್ಸ್ 7 ಮೆಂಬರ್ಸ್ಗೆ. ನಾವು ಓದುವಾಗೆಲ್ಲ ಎಲ್ಲೋಗಿದ್ವಿ ಅಂತ ಹುಡುಗರು. ಸಾರ್ವಭೌಮ ದೇವತಾ ಚಕ್ರವರ್ತಿ ದೇವತಾ ಶಿಖಾಮಣಿ. ಹಲೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಓಕೆ ಗೈಸ್, ಸೊ ನಮ್ಮ ಊರ ದೇವ್ರೇನಿದೆ ಆ ದೇವಸ್ಥಾನದ ಮುಂಚೆ ಪೂಜೆ ಮಾಡಿದ್ರು. ಇವಾಗ ಸಿದ್ದಪ್ಪಾಜಿ ದೇವಸ್ಥಾನ ಇದೆ ನಮ್ಮ ಊರಲ್ಲಿ. ಕತ್ಲಕ್ಕೆ ಕಾಣ್ತಾ ಇದ್ದೀವಿ, ಸ್ವಲ್ಪ ಬೇಕಾದ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಸ್ಟ್ರೀಟ್ ಲೈಟ್ ಇಲ್ಲ. ಅಲ್ಲಿ ಮುಂದೆ ದೇವ್ರು ಹೋಗ್ತಾಯಿದೆ, ಹಿಂದೆ ನಾವು ಹೋಗ್ತಾಯಿದ್ದೀವಿ. ಯಾಕೆ ಹಿಂಗೆ ಆಕ್ಟಿವ್ ಟ್ರಾಕ್ ಆಗ್ತಾಯಿದೆ? ಹಾಂ, ಸೊ ಅಲ್ಲಿ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಸಿದ್ದಪ್ಪಾಜಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವರು ಊರೊಳಗಡೆ ಹೋಗುತ್ತೆ. ಊರೊಳಗಡೆ ಹೋದ್ಮೇಲೆ ನಮಗೆ ಊಟ ಕೊಡ್ತಾರೆ. ಊಟ ರೋಹನ್ ಅಂತ ಅವ್ನು ಬರ್ಡೇ ಪಾರ್ಟಿ ಕೊಡ್ಸಲ್ಲ ನಮಗೆ, ಅಟ್ಲೀಸ್ಟ್ ದೇವ್ರು ಊಟ ಹಾಕುತ್ತೆ. ಅಕ್ಕ ಯಾವಾಗ್ಲೂ ಬರೀ ಚಾಕ್ಲೇಟ್ ಊಟ ಸ್ವೀಟ್ಸ್ ಯಾವಾಗಲೂ ಇದ್ರಲ್ಲೇ ಇರ್ತಾರೆ. ಬರ್ತಡೇ ಅವನೊಂದು 5 ಸ್ಟಾರ್ ಕೊಟ್ಟವನ ನಂಗೆ ಕೇಳಿ ಕೊಟ್ಟಿಲ್ಲ. ಹಿಂಗೆ ಫ್ರೆಂಡ್ಸ್ ಮಾತ್ರ ಮಾಡೋದು. ಗೈ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಪೂಜೆ ಆಯಿತು. ನೆಕ್ಸ್ಟ್ ಯಾವ ದೇವಸ್ಥಾನಲ್ಲಿ ಹೋಗಿರೋದು? ಮೂಗ್ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ. ಇವತ್ತೊಂದು ಅದ್ಭುತ ಪ್ರತಿಭೆ ನಾನು ನೋಡಿದೆ. ನಾನು ಇದರಿಂದ ದೀಪದಲ್ಲಿ ಫೋಟೋ ತೊಗೊಳ್ಳೋಣ ಅಂದ್ಕೊಂಡ್ವಾ. ಒಂದು ಆಂಟಿ ಅಲ್ಲಿ ಪ್ರಸಾದ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಹಾಕಿರೋ ಪ್ರಸಾದ ಕೊಡ್ತಾವ್ರೆ. ನಾನಿನ್ನ ಫ್ಲೋಟೋನೇ ಕ್ಲಿಕ್ ಮಾಡಿಲ್ಲ ಆಯಿತಾ.
ಈ ಪ್ರತಿಭೆ ಆಂಟಿ ಒಂದು ನಿಮಿಷ ಪ್ರಸಾದಕ್ಕೆ ಆಂಟಿ ಒಂದು ನಿಮಿಷ ಏನಂತಂದ್ರೆ ಫೋರ್ಸ್ ಕೊಡೋಕೆ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಸಡನ್ ಆಗಿ ಇವ್ರು ಎತ್ಕೊಳಕ್ಕಾಗಲ್ಲ ಪ್ರಸಾದ, ಅದಕ್ಕೆ ಕ್ಲಿಕ್ ಮಾಡ್ಬಿಡೋಣ ಆಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟಿದ್ದೆ. ಆ ಆಂಟಿ ಎಷ್ಟು ಅಯ್ಯೋ ಪಾಪ ಗೊತ್ತಾ, ನಾವು ಮುಂದೆನೇ ನಿಂತ್ಕೊಂಡವ್ರು, ನಾವು ಫೋಟೋ ತಗೊಳ್ಳೋರ್ಗು ನಾವು ಮುಂದೆನೇ ನಿಂತ್ಕೊಂಡವ್ರೆ ನಾವು ಪ್ರಸಾದ ಎತ್ಕೊಳ್ಳಿ ಅಂತ. ಕೈ ಶಾರ್ ಎತ್ಕೊಂಡವ್ರು ನೋಡಿ ನಮ್ಮ ಸಿದ್ದು. ಸೊ ರೋಹನ್ ಅವಾಗಲೇ ನಮ್ಗೆ ಚಾಲೆಂಜ್ ಮಾಡ್ದ, ನೀನು ಆದರೆ ನೀನು ಎತ್ಕೊಳಕ್ಕ ಚಾಕ್ಲೇಟ್ನ ಅಂತ. ಇವಾಗ ನಾವು ತೋರಿಸ್ತೀವಿ ಯಾರ ಕೈಲಿ ಎತ್ಕೊಳಕ್ಕಾಗಲ್ಲ ಅಂತ. ಇಲ್ಲ ನೋಡಿ ಡನ್ ದೇವ್ರಿಗೆ ಲಾಸ್ಟ್ ಸ್ಟಾಪು ಅವ್ರ ಮನೆ ಹತ್ರ. ಅದು ಮುಗಿಸ್ಕೊಂಡು ಅವ್ನು ಹೆಂಗೋ ದೇವ್ರು ನೋಡಿದ್ರೆ ಫುಲ್ ಬ್ಯುಸಿಯಾಗಿರ್ತಾನೆ. ನಾನು ಅರಿಯ ಇಬ್ಬರು ಗಾಡಿ ಎತ್ಕೊಂಡು ಹೋಗಿ ಕತ್ಕೊಂಬಂದ್ಬಿಡ್ತೀವಿ ಚಾಕ್ಲೇಟ್ನ. ಗೈಸ್, ಒಂದು ಚಾಲೆಂಜ್ನ ಸೀರಿಯಸ್ ಆಗಿ ತಗೊಂಡು ನಾನು ಮತ್ತು ನನ್ನ ಸಪೋರ್ಟರ್ಸು ನಾವು ಕಾಣಿಸ್ದೇ ಇರ್ಬೋದು. ಇದಕ್ಕೇನು ಎಕ್ಸೈಟ್ಮೆಂಟ್ ನೋಡಿ, ನನಗೆ ಮುಂಚೆ ಓಡ್ ಬರ್ತಾವ ನನಗೆ. ಇತ್ತು ನೋಡಿ ಇದೇ ಒಂದು ಚಾಕ್ಲೇಟು, ಒಂದು ಕಿಟ್ಕ್ಯಾಟು. ನಾನು ಆವಾಗಲೇ ಆಂಟಿ ಮನೆಗೆ ಬಂದಿದ್ದು, ನೀವು ನೋಡಿರ್ತೀರ ಆಯಿತಾ. ನಾನು ಬಂದು ನೋಡಿದೆ, ಇದು ಒಂದು ಗಿಫ್ಟ್ ಅವ್ನಿಗೆ ಬಂದಿರೋದು. ನಾವು ಬಂದು ನೋಡಿದ್ವಿ, ನಾನು ಸೋನು ಇಬ್ಬರು ನೋಡಿದ್ವಿ. ನಾನು ಸೋನು ಇಬ್ಬರು ನೋಡಿದ್ವಿ ಆ ಚಾಕ್ಲೇಟ್ನ. ಬಟ್ಟು ಅದೇ ನಾವು ಫ್ರೆಂಡ್ಸ್ ಕೊಟ್ಟಿರ್ತಾರೆ, ಎತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಬಂದ್ವಿ. ಬಟ್ ಅವ್ನು ಚಾಲೆಂಜ್ ಮಾಡಿದ್ಮೇಲೆ ಐ ಟುಕ್ ಇಟ್ ಸೀರಿಯಸ್ಲಿ. ಇವಾಗ ಹೋಗಿ ಈಗ ಮಜ್ಜಬ್ಬ. ಇವಾಗ ನಮ್ಮ ಆಂಟಿ ಮನೇಲಿ ಒಂದು ಬ್ಯೂಟಿಫುಲ್ ಥಿಂಗ್ ಅಂದರೆ ಈ ಜೋಕಾಲಲ್ಲಿ. ಬಟ್ ಇವತ್ತು ನಾನು 2 ಸಲ ಬಂದರೂ ಅದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇಸ್ ದ ಟೈಮ್ ಸ್ಟಾರ್ಟ್ಸ್ ನೌ, ವಿ ಆರ್ ಗೋಯಿಂಗ್ ಇನ್. ವಿಶಸ್ ಆಲ್ ದ ಬೆಸ್ಟ್. ಹಿಂಗೆ ಇಟ್ಕೊಂಬ. ಏನೆಲ್ಲ ಮಾಡ್ತಾಯಿದ್ದೀವಿ ಒಂದೇ? ಯಾವ ಹುಡುಗಿಗೆ ಮೆಸೇಜ್ ಮಾಡ್ತಾಯಿದ್ದೆ? ಹಾಂ, ಇನ್ನು ಯಾರ್ಯಾರ ಹತ್ರ ಚಾಕ್ಲೇಟ್ ಕೇಳ್ತಾಯಿದ್ದೆ? ಇನ್ನು ಯಾರ್ಯಾರ ಹತ್ರ ಓ ಕೇಕ್ ಬಂದೈತೆ, ಅದನ್ನೇ ನೋಡೋಕೆ ಬಂದವನ ಅಣ್ಣ. ಇವ್ರ ಮನೇಲಿ ಸಿಕ್ಕಲ್ಲ ನಿಜ. ಮತ್ತೆ ಹೋಮ್ ಮಿನಿಸ್ಟರ್ ಫುಲ್ ಬ್ಯುಸಿನಾ? ಯಾವ ಮಿನಿಸ್ಟರ್? ಡನ್ ಅಕ್ಕ. ದಂಡನಕ್ಕ ನಕ್ಕ ದಂಡನಕ್ಕ. ಡೀಲ್ ಒಪ್ಪಿಗೆ ಇಲ್ಲ. ಯಾಕೆ ಡೀಲ್ ಒಪ್ಪಿಗೆ ಇಲ್ಲ? ನಂಗೆ ಗೊತ್ತಿಲ್ಲ ಅಷ್ಟೇ. ನೋಡು, ಯು ಥಿಂಕ್ ನಾವು ಶ್ರಮ ಪಟ್ಟಿಲ್ಲ. ವಿ ಈಕ್ವಲಿ ವರ್ಕ್ಡ್ ಹಾರ್ಡ್. ಎಷ್ಟು ಕಷ್ಟ ಆಯ್ತು ಗೊತ್ತಾ? ನಿನ್ನ ಜಾಬಿಂದ ಕೀ ಕದಿಯೋದು, ಮನೆಗೆ ಓಡೋಗೋದು. ಅಕ್ಕ ಬಂದಾಗ ದುಡ್ಡು ಬರ್ತದೆ ನನಗೆ. ಬಂದು ಗಾಡಿ ಎತ್ಕೋಯ್ತು ರೋಹನ್. ಓಕೆ, ಹಿಂಗೆ ನಾವು ಮಾಡ್ತೀವಿ ಅಂತ ನೀನು ಅಂದ್ಕೊಂಡಿದ್ದ? ನಮ್ಮ ಹತ್ರ ಎಲ್ಲ ಇಟ್ಕೋಬೇಡ, ಅರ್ಥ ಆಯ್ತಾ? ಹೋಮ್ ಮಿನಿಸ್ಟರ್ ನೋಡಿಬಿಡೋಣ. ನೋಡಿ ಗೈಸ್, ಡಿಸಪಾಯಿಂಟ್ಮೆಂಟ್ ನೋಡಿ ಗೈಸ್ ಪಾಪ. ಬೇಡ ಅಳ್ಬೇಡ, ಹೋಗ್ಲಿ. ಬರ್ತಡೇ ದಿನ ತಗೋ ಅಷ್ಟೇ. ಏನು ದಮ್ಮು ಹೋಗಿ ತಗೊಂಡು ಬಂದ್ರಲ್ಲ ಅವ್ರ ದಮ್ಮು. ಎತ್ಕೊಂಡು ಬರೋದು, ಹೋಮ್ ಮಿನಿಸ್ಟರ್ನ ಯಾಮಾರಿಸಿ ಚಾಕ್ಲೇಟ್ ತಂದಿದ್ದೀವಿ.
ಇಟ್ಸ್ ಅನ್ ಹಾರ್ಮ್ಲೆಸ್ ಫನ್. ಬಕ್ರಾಗಿ ಹೇಗೆ ಅನಿಸ್ತು ರೋಹನ್ ಅವರೇ? ಏನು ಅನಿಸ್ತಿಲ್ಲ, ಬಕ್ರೆ ಏನೈತೆ ಏ? ಈ ಕೀ ಬೆತ್ತಿಗೆ ಎತ್ಕೊ ಹೊಂಟೋಗ್ಬಿಟ್ಟು ಇಲ್ಲಿ ನಮಗೆ ಹಿಂಗೆ ಮಾಡಿಬಿಟ್ರೆ ಒಟ್ನಲ್ಲಿ ಅದು ಬಕ್ರ ಇರೋ ಈ ಥರ ಆನ್ ಮಾಡಿದೆ ತಾನೇ. ಈ ಥರ ಬರ್ತಡೇ ದಿನ ಬಕ್ರ ಆಗಿದ್ರಲ್ಲಿ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ತುಂಬ ಖುಷಿ ಇದೆ. ಇದೇ ನಿಮಗೆ ಸ್ಪೆಷಲ್ ಗಿಫ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ಈ ವ್ಲಾಗ್ನ ನಾನು ಬರ್ತ್ಡೇ ಬಾಯ್ ಆದಂಥ ರೋಹನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ರೋಹನ್ ಅಣ್ಣ ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ರೋಹನ್ ಅಣ್ಣನ ಬರ್ತ್ಡೇ. ನಮ್ಮ ಆಂಟಿ ಆ್ಯಕ್ಚುಲಿ ತುಂಬ ಭಯ ಪಟ್ಕೊಂಡಿದ್ರು. ಇವನೇನೋ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳಲ್ವಂತೆ. ಬೇಜಾರು ಮಾಡ್ಕೊಂಡ್ರೆ ತುಂಬ ಬೇಜಾರು ಮಾಡ್ಕೊಂಬಿಡ್ತಾನಂತೆ, ತುಂಬ ಮನ್ಸಿಗೆ ನೋವು ಮಾಡ್ಕೊಂಬಿಡ್ತಾನಂತೆ. ಅದಕ್ಕೆ ತಿನ್ನಬೇಡ, ನಾನೇ ನಿಂಗಂತ 10 ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ನಮ್ಮ ಆಂಟಿ. ಸೊ ನಮ್ಮ ಆಂಟಿ ಮೇಲಿರೋ ಪ್ರೀತಿಗೆ, ರೋಹನ್ ಮೇಲಿರೋ ಚಾಲೆಂಜ್ಗೆ ನಾನು ವಾಪಸ್ ಕೊಟ್ಟಿದ್ದೀನಿ. ತಿಂತಾ ಇಲ್ಲ. ನಿನ್ನ ಗರ್ಲ್ ಫ್ರೆಂಡ್ಸ್ಗೆ ಹೇಳು ಏನಂತ. ತಿಂದಿಲ್ಲ ನಮ್ಮ ಅಕ್ಕ ಅಂತ. ಬಿಡಿ ಗರ್ಲ್ ಫ್ರೆಂಡ್ಸ್, ನೀವು ಹೆಂಗಿದ್ರು ವ್ಲಾಗ್ ನೋಡ್ತೀರಾ. ನಾನು ತಿಂದಿಲ್ಲ ನೀವು ಕೊಟ್ಟಿದ್ದು ಚಾಕ್ಲೇಟ್ನ. ನನ್ನ ಅಮ್ಮ ನನ್ನ ಜೋಬಿಂದ ಕೀ ಎತ್ಕೋಗ್ಬಿಟ್ಟು ಬಿಂದಾಕನ್ ಕರ್ಕೊಂಡು ಅಯ್ಯೋ ಶೆಟ್. ಅದೆಲ್ಲ ಬಿಡು, ನಾನು ಪೆಟ್ರೋಲ್ ಖರ್ಚು ಮಾಡ್ದಾಗ ಕರ್ಕೊಂಡು ಹೋಗೋಣ. ನಾನು ಅಷ್ಟೇ 20 ರೂಪಾಯಿ ಪೆಟ್ರೋಲ್, 20 ರೂಪಾಯಿ ಪೆಟ್ರೋಲ್, 20 ರೂಪಾಯಿ ಪೆಟ್ರೋಲ್, 20 ರೂಪಾಯಿ ಪೆಟ್ರೋಲ್. ಅಕ್ಕ ನಾವು ನಿನ್ನ ಮಗನ ಮನ್ಸಿಗೆ ನೋವು ಮಾಡಿಲ್ಲ. ನಾವು ಪೀಸ್ಫುಲ್ ಆಗಿ ಕಿಟ್ ಕ್ಯಾಟ್ ತಿನ್ಕೊಂಡು ಬಂದು ಸಾಕಿರ್ಲಿ, ನಾನೇ ಕೊಟ್ಟಿದ್ದು. ಓಕೆ, ಹ್ಯಾಪಿ ಬರ್ತಡೇ ರೋಹನ್ ಜಿ. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಡಿಯರ್ ಯು, ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ ಮಾಡ್ರು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಜಸ್ಟ್ ಮಿಸ್ಸು. ಕ್ಲಾಪ್ ಮಾಡ್ರು. ಯಾವ ಥರ ಇದು ವಿಶಸ್ಸು? ರೀಲ್ಸ್ ಅಲ್ಲ ಟ್ರೆಂಡಿಂಗ್. ಟ್ರೆಂಡಿಂಗ್ ಸಾಕಾಡು. ಓಕೆ ಗೈಸ್, ಇಟ್ಸ್ ಗೋಯಿಂಗ್ ಟು ಬಿ 12 o'clock, 11:40 ಆಲ್ಮೋಸ್ಟ್. ಇವಾಗ ನಾವು ಹೊರಡ್ತಾ ಇದ್ದೀವಿ. ನಿಮ್ಮಿ ರಕ್ಷಿತನ ಬಂದು ಊಟ ಮಾಡಿ ಹೊರಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ದಿಸ್ ಇಸ್ ದ ಸಿಟ್ಟಿಂಗ್ ಸಿಚುವೇಶನ್. ಮೇಡಮ್ ಅವರು ಒಂದು ಲೆವೆಲ್ ಮೇಲೆ ಕೂತ್ಕೊಂಡಿದ್ದಾರೆ. ಏನಂತೀರಾಗಿತ್ತಲ್ಲ, ಎಲ್ಲ ಮುಗೀತು, ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಮತ್ತೆ ನಮ್ಮ ಮನೆಗೆ. ಎಲ್ಲ ಚೆನ್ನಾಗಾಯಿತು, ಆಲ್ಮೋಸ್ಟ್ ಮುಗೀತು. ನಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗುತ್ತಿರುವೆವು. ಬನ್ನಿ ಮನೆಗೆ ಹೋಗೋಣ ಇವಾಗ. ಗೈಸ್, ವಿ ಆರ್ ಬ್ಯಾಕ್ ಹೋಮ್. 1:30 ಆಗ್ತಾಯಿದೆ ಆ್ಯಂಡ್ ವಿ ಹ್ಯಾವ್ ಜಸ್ಟ್ ರೀಚ್ಡ್. ಐ ಫೀಲ್ ಲೈಕ್ ಐ ಆಮ್ ಗೋಯಿಂಗ್ ಟು ಫಾಲ್ ಇಲ್. ಸಿಕ್ಕಾಪಟ್ಟೆ ಕೋಲ್ಡ್, ನೆಗಡಿ, ತಲೆನೋವು ಎಲ್ಲ ಆಗ್ತಾಯಿದೆ. ಐ ಜಸ್ಟ್ ವಾಂಟ್ ಟು ಗೋ ಸ್ಲೀಪ್ ಇವಾಗ. ನೋಡೋಣ ನಾಳೆ ಹಿಂಗಿರುತ್ತೆ ನಮ್ಮ ಜೀವ ಅಂತ. ಬಟ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಒನ್ ಮೋರ್ ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ವಿತ್ ಜಸ್ಟ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಇನ್ನೂ ಎಷ್ಟೊಂದು ಒಬ್ಬಟ್ಟಿತ್ತ ನಮ್ಮ ಅಮ್ಮಂಗೆ ಬರೀ ಒಬ್ಬಟ್ಟು, ಹಣ್ಣು ಇದ್ರದೇ ಚಿಂತೆ. 1:30 ರಾತ್ರಿ ದೆವ್ವ ಓಡಾಡ್ತಾ ಇರ್ತೈತೆ. ನೋಡ್ಬೇಕೆ, ಎಲ್ಲ ಎತ್ತಿಡಬೇಕು. ಸುಮ್ಮನೆ ಎಲ್ಲ ಸುಮ್ಮನೆ ಹಂಗೆ ಬಿಡ್ಸಾಕ್ಬಿಟ್ಟು ಮಲ್ಕೊಂಡ್ಬಿಡೋದೆಲ್ಲ. ಓಕೆ ಬಾಯ್ ಬಾಯ್.